ಹಿರಿಯ ಶಾಸಕರು, ಮುತ್ಸದ್ದಿ ಸಮಾಜದ ಚಿಂತಕರು, ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಕೊಡುಗೈ ದಾನಿಗಳು, ವಿನಾಯಕ ದೇವಸ್ಥಾನದ ಅಧ್ಯಕ್ಷರೂ ಆದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ದಾವಣಗೆರೆಯ ಸಿದ್ಧವೀರಪ್ಪ ಬಡಾವಣೆಯ ಕುವೆಂಪು ನಗರ 42ನೇ ವಾರ್ಡಿನ ನಾಗರಿಕರು, ಬಾಪೂಜಿ ಹೈಸ್ಕೂಲಿನ ಪಕ್ಕದ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಖಜಾಂಚಿ ವಿ.ಬಿ. ಪಾಟೀಲ್, ಕಾರ್ಯದರ್ಶಿ ಜಿ.ಬಿ. ಲಿಂಗರಾಜ್, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ವಾರ್ಡಿನ ನಾಗರಿಕರು, ಮಹಿಳೆಯರು, ಹಿರಿಯರು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಹಿಳಾ ಸದಸ್ಯರು ಪ್ರಾರ್ಥನೆ ಗೀತೆ ಹಾಡಿದರು. ಕಾರ್ಯಕ್ರಮವನ್ನುದ್ದೇಶಿಸಿ ಶಿವಶಂಕರಪ್ಪನವರ ಒಡನಾಡಿ ಅಂಜಿಗಿ ಮಠದ ಚರಲಿಂಗಯ್ಯನವರು, ದೇವಸ್ಥಾನದ ಖಜಾಂಚಿ ವಿ.ಬಿ. ಪಾಟೀಲರು, ದೇವಸ್ಥಾನದ ಕಾರ್ಯದರ್ಶಿ ಜಿ.ಬಿ. ಲಿಂಗರಾಜ್, ರಾಜು ಮೊದಲಾದವರು ಶಿವಶಂಕರಪ್ಪರನ್ನು ಯಾರಿಗೂ ಕೇಡನ್ನು ಬಯಸದೆ ಸಾಕಷ್ಟು ಜನರಿಗೆ ಜಾತಿ ಭೇದವಿಲ್ಲದೆ, ಚಿಕ್ಕವರು ದೊಡ್ಡವರೆನ್ನದೆ, ಪಕ್ಷ ಭೇದವಿಲ್ಲದೆ ತಮ್ಮ ಬಳಿ ಬಂದವರನ್ನು ಮಾತನಾಡಿಸಿ ಸಹಾಯ ಮಾಡುತ್ತಿದ್ದರು. ಕೊಡುಗೈ ದಾನಿಯಾಗಿದ್ದರು. ಯಾರನ್ನು ವಿರೋಧಿಸದೆ ಬಡ ಜನರಿಗೆ ದೇವರಾಗಿದ್ದರು. ಸರ್ವ ಜನಾಂಗದ ಧೀಮಂತ ನಾಯಕರಾಗಿದ್ದರೆಂದು ಈ ಮಹಾತ್ಮರು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಅವರ ಸದ್ಗುಣಗಳನ್ನು ಕೊಂಡಾಡಿದರು. ಕಾಂಗ್ರೆಸ್ ಮುಖಂಡರಾದ ಆಲೂರು ನಾಗಭೂಷಣ್, ಗೀತಮ್ಮ, ನಗರಸಭೆಯ ಮಾಜಿ ಸದಸ್ಯರಾದ ವಿಜಯ ಲಿಂಗರಾಜ್, ಯಶೋದಮ್ಮ, ರಾಜೇಶ್ವರಿ, ಜ್ಯೋತಿ, ಪ್ರೇಮಲೀಲಾ, ನಿರ್ಮಲಾ, ವರಮಹಾಲಕ್ಷ್ಮಿ, ಗೌರಮ್ಮ, ಕಾವ್ಯ, ಯುವ ಮುಖಂಡರಾದ ರಾಜು, ಶಶಿ, ನರೇಂದ್ರ ಬೇತೂರ್, ನಾಗರಾಜ್ ಕೆಇ, ಬಸವರಾಜಪ್ಪ, ಸುಹಾಸ್, ಹೇಮಂತ್ ಕುಮಾರ್, ಮಹಂತೇಶ್, ನಾಗರಾಜ್, ಪ್ರಜ್ವಲ್, ಮಂಜುನಾಥ್, ತೇಜು ಮತ್ತು ಬಳಗದವರು ಹಾಗೂ ದೇವಸ್ಥಾನದ ಅರ್ಚಕರಾದ ಉದಯ ಹಿರೇಮಠ್, ಸೋಮಶೇಖರಯ್ಯ, ಅಮರಯ್ಯ ಸ್ವಾಮಿ ಹಾಗೂ ವಾರ್ಡಿನ ಹಿರಿಯರು, ನಾಗರಿಕರು, ಮಹಿಳೆಯರು ಮೊದಲಾದವರು ಭಾಗವಹಿಸಿದ್ದರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಶ್ರೀಮಂತ ಮಂತನದಿಂದ ಏನು ಹುಟ್ಟು ಬಂದಿರೋದಿಲ್ಲ. ಮಧ್ಯಮ ವರ್ಗದ ಒಂದು ಮಂತನದಲ್ಲಿ ಹುಟ್ಟು ಬಂದವರು. ಆದರೆ ಅವ್ರು ಯಾವ ರೀತಿ ಬೆಳೆದು ಬಂದ್ರಂದ್ರೆ, ಸಣ್ಣ ಹಂತದಿಂದ ಅವರು ಮೂಲ ತಂದೆಯವ್ರದ್ದು ಅಂಗಡಿ ಇತ್ತು, ವ್ಯವಹಾರ. ಆ ಸಣ್ಣ ಪ್ರಮಾಣದ ಅಂಗಡಿ ಅದು. ಆ ಅಂಗಡಿಯಲ್ಲಿ ಅವ್ರ ತಂದೆಯವ್ರ ಹೆಸರು ಶಾಮನೂರು ಕಲ್ಲಪ್ಪನವ್ರಿಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವರು ಬಸವರಾಜಪ್ಪ, ಎರಡನೇದವರು ಶಿವಶಂಕರಪ್ಪನವರು. ಬಸವರಾಜಪ್ಪನವರು ಅಂಗಡಿಯಲ್ಲಿ ಕೂತ್ಕೊಂಡು ಲೆಕ್ಕ ರೊಕ್ಕ ಕಾಯೋರು. ಇವರು ಹೊರಗಡೆಗೆಲ್ಲ ಊರುಗಳಿಗೆ ಅಡ್ಡಾಡಿ ಮಾಲ್ ತರೋದು ಮಾಡೋದು ಎಲ್ಲ ಮಾಡೋರು. ಇಂಥ ಒಂದು ಶ್ರಮದ ಜೀವನ. ಇದೇ ರೀತಿ ಹಂತ ಹಂತವಾಗಿ ಅವರು ಅಭಿವೃದ್ಧಿ ಹೊಂದುತ್ತಾ ಬಂದರು. ಅಭಿವೃದ್ಧಿ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ ಅವಕಾಶಗಳು ಬರ್ತಾವೋ ಅದನ್ನು ಸದುಪಯೋಗ ಮಾಡ್ಕೊಂತ ಬಂದರು. ಮೇಲಾಗಿ ಇವೆಲ್ಲ ಒಂದು ಕಾರಣ ಧೈರ್ಯ. ಧೈರ್ಯ ಅಂದ್ರೆ ಎರಡು ನಮೂನೆ. ಒಂದು ದಾಂಡಿಗತನದ ಧೈರ್ಯ, ಅದು ಉಪಯೋಗ ಇಲ್ಲದದು. ಒಂದು ಬುದ್ಧಿವಂತಿಕೆ ಧೈರ್ಯ. ಆ ಬುದ್ಧಿವಂತಿಕೆ ಧೈರ್ಯ ಶಂಕರಪ್ಪನವರು ಹತ್ತಿರ ಇತ್ತು. ಆನಂತರ ರಾಜಕೀಯಕ್ಕೆ ಬಂದರು, ನಗರಸಭಾ ಸದಸ್ಯರಾದರು, ಸಾಮಾನ್ಯವಾಗಿ ಅಧ್ಯಕ್ಷರಾದರು. ಆನಂತರ ಬಾಪೂಜಿ ಸಂಸ್ಥೆಗೆ ನಗರಸಭೆಯಿಂದ ಅವಾಗ ನಾಮನಿರ್ದೇಶನ ಅಂತ ಒಂದಿತ್ತು. ನಗರಸಭೆಯಲ್ಲಿ ಸದಸ್ಯರು ಅಧ್ಯಕ್ಷರಾದವರಿಗೆ ಒಂದು ಅವಸ್ಥೆ. ಆ ನಗರಸಭೆಯಿಂದ ಬಾಪೂಜಿ ಸಂಸ್ಥೆಗೆ ಸದಸ್ಯರಾದರು. ಈ ರೀತಿ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡು ಬೆಳೀತಾ ಬಂದರು. ಎಷ್ಟೇ ಹಂತಕ್ಕೆ ಬಂದ್ರೂ ಅವ್ರ ಮೂಲ ವ್ಯವಹಾರ ಮರೀಲಿಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಉದಾಹರಣೆ. ಕೆಲವು ರಂಗಲ್ಲಿ ನಾವೆಲ್ಲ ಅಭಿವೃದ್ಧಿ ಅಂದ್ಕೊಳ್ಳಿ ಹಳೆ ಮರ್ತು ಬಿಡ್ತೇವೆ. ಅವ್ರ ರಂಗಲ್ಲ, ಮೂಲ ವ್ಯವಹಾರವನ್ನು ಅಭಿವೃದ್ಧಿ ಮಾಡ್ಕೊಂತ ಬರ್ತಿದ್ರು. ಅವ್ರದ್ದು ಏನಪ್ಪ ಅಂದರೆ, ನಾನು ಎಷ್ಟೇ ಉನ್ನತ ಹಂತಕ್ಕೆ ಹೋದ್ರು, ಎಷ್ಟೇ ಆರ್ಥಿಕವಾಗಿ ಅನುಕೂಲ ಆದ್ರೂ, ಸಾಮಾಜಿಕ ಸ್ಥಾನಮಾನ ಬಂದ್ರೂ
ಮೂಲವಾದ ವ್ಯವಹಾರ ಬಿಡಬಾರ್ದು ಅಂತೇಳಿ ಅದನ್ನ ಬಿಡಿಸಂತ ಅದಕ್ಕೆ ಮನ್ನಣೆ ಕೊಡ್ತಿದ್ರು. ಇದೊಂದು ಉದಾಹರಣೆ ಇದು. ಆಮೇಲೆ ನೆನಪಿನ ಶಕ್ತಿ ಅಗಾಧವಾದವ್ರಿಗೆ, ಅವರ ಊರಿನ ಹಳೆ ಮಂತಂದವರು, ಹಳೆ ವ್ಯಕ್ತಿತ್ವದವ್ರಿಗೆ ಅದು ಅವರು ಗೌರವ ಕೊಡ್ತಿದ್ರು. ಅದು ಒಂದು ಅಭಿವೃದ್ಧಿಗೆ ಅವರಿಗೆ ಕಾರಣ ಆಯಿತು. ಈ ರೀತಿ ಅಂತ ಶಿವಶಂಕರಪ್ಪನವರು ಅಸಾಧಾರಣವಾದ ವ್ಯಕ್ತಿತ್ವ ಅವ್ರದ್ದು. ಇವೆಲ್ಲ ಅವರ ಜೀವನಗಳು ಕೆಲವೊಬ್ಬರಿಗೆ ಮಾರ್ಗದರ್ಶನವೂ ಆಗ್ತವೆ. ಏನಪ್ಪ ಅಂದರೆ, ಆಮೇಲೆ ಮೊದಲಿಂದನೂ ಅವರು ಬಕ್ಕೇಶ್ವರ ಸ್ವಾಮಿಯ ಪರಮ ಭಕ್ತರು. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರು ಚಪ್ಪಲಿ ಹಾಕ್ಕೊಂಡು ಹೋಗ್ತಿದ್ದಿಲ್ಲ ಮನೆಯಿಂದ, ಬರೀ ಪಾದಯಾತ್ರೆ ಚಪ್ಪಲಿ ಇಲ್ಲದೆ ಹೋಗೋರು. ಆ ದರ್ಶನ ಪಡೆದ ಮೇಲೆ ಅವ್ರು ಚಪ್ಪಲಿ ಹಾಕೊಳ್ಳೋರು. ಈ ರೀತಿ ಒಂದು ಜೀವನದ ಮೌಲ್ಯಗಳನ್ನು ಅವರು ಗಳಿಸ್ಕೊಂಡಿದ್ರು. ಸರಳ ಜೀವನ ಅವ್ರದ್ದು. ಎಷ್ಟು ಶ್ರೀಮಂತ ಸರಳ ಜೀವನ. ಈ ರೀತಿಯಾಗಿ ಅವರ ವ್ಯಕ್ತಿತ್ವವನ್ನು ಕಂಡವರು ನಾವಿದ್ದೇವೆ. ಇದೊಂದು ಮಾರ್ಗದರ್ಶನದ ಮಾತು ಬದುಕು ಇದೆ. ಈ ಒಂದು ಹೇಳೋದಕ್ಕೆ ನಮಗೆ ಅವಕಾಶ ಕೊಟ್ಟ ಈ ಸರ್ವರಿಗೂ ನನ್ನ ಅನಂತ ವಂದನೆಗಳು. ವತಿಯಿಂದ ನಮ್ಮ ಅಧ್ಯಕ್ಷರಾದ ಶಾಮೂರು ಶಿವಶಂಕರಪ್ಪರು ಅಕಾಲ ಮರಣದಿಂದ ಅವರ ವಯೋವೃದ್ಧಿಯಿಂದ ಸಾವನ್ನಪ್ಪಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಗೆ ಎಲ್ಲರೂ ಸೇರಿದ್ದೇವೆ. ಈ ಸಾಯಂಕಾಲ ಹೊತ್ತಿಗೆ ನಾವು ನಿನ್ನೆ ಸಾಯಂಕಾಲ 5:30, 6 ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಾಗಿದೆ. ಇವತ್ತು ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಿಗೆ ಪ್ರಾರ್ಥಿಸುತ್ತೇವೆ. ನಾಗರಿಕರಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನಮ್ಮ ಸಾಹೇಬರು ಯಾವಾಗಲೂ ಎಲ್ಲರಿಗೂ ಬಡ ಬಗ್ಗರಿಗೆ ಎಲ್ಲರಿಗೂ ಆರಾಧ್ಯ ದೇವರು. ಯಾವತ್ತೂ ಒಳ್ಳೆಯ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಕೋವಿಡ್ನಲ್ಲಿ ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ಎಲ್ಲ ಕೋವಿಡ್ ಇಂಜೆಕ್ಷನ್ಗಳು ಕೊಡಲಿದ್ರೆ ಸಾವಿರಾರು ಜನದ ಜೀವಗಳನ್ನು ಉಳಿಸಿದ್ದಾರೆ. ಅಂಥ ಪುಣ್ಯಾತ್ಮರು ಹುಟ್ಟಿ ಬರಬೇಕು, ಇನ್ನೂ ನಮ್ಮಲ್ಲೇ ಇರಬೇಕು ಅಂತ ನಾವು ಕೇಳ್ಕೊತೀವಿ. ಕೆಲವು ದೀನ ದಲಿತರು ಬಡ ಬಗ್ಗರಿಗೆಲ್ಲ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ 42ನೇ ವಾರ್ಡ್ ಸಿದ್ದಿರಪ್ಪ ಬಡಾವಣೆ, ಕುವೆಂಪು ನಗರದ ಸಿದ್ದಿರಪ್ಪ ಬಡಾವಣೆ ನಮ್ಮ ನಾಗರಿಕರಿಂದ ನಾವು ಕೇಳ್ಕೊಳ್ತೀವಿ. ಗಣಪತಿ ಟ್ರಸ್ಟ್ ವತಿಯಿಂದ ಈ ಸಮಾರಂಭವನ್ನು ಮಾಡ್ತೀವಿ. ಶಾಂತಿ ಸಭೆಯನ್ನು ನಿರ್ವಹಿಸ್ತಿದ್ವಿ. ಶಿವಶಂಕರಪ್ಪಾಜಿಯು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದರು. ಅವ್ರು ಮುಂದೆ ಕೂಡ ಅಂತ ಹುಟ್ಟಿ ಬರಲಿ ನಮ್ಮಗಳ ನಡುವೆ ಅಂತ ನಮ್ಮಲ್ಲೇ ಇದ್ದಾರೆ ಅಂತ ಭಾವಿಸ್ಕೊಂಡು ಅವ್ರ ದೇವರು ಆತ್ಮಕ್ಕೆ ಶಾಂತಿ ನೆಮ್ಮದಿ ಕೊಟ್ಟು ಅವ್ರ ಕುಟುಂಬಕ್ಕೂ ನೆಮ್ಮದಿ ಏನಾದ್ರು ಕೊಡಲಿ, ಶಾಂತಿ ಏನಾದ್ರು ಕೊಡಲಿ ಅಂತ ಬೇಡ್ಕೊಂಡು ಹಾಸ್ಪಿಟಲ್ಗಳು, ಕಾಲೇಜು, ಹಾಸ್ಟೆಲ್ ಎಲ್ಲ ಇದಾವಪ್ಪ. ಎಲ್ಲ ಅದರ ಸ್ಟೇಟ್ಗಳಿಂದ ಎಲ್ಲ ಬಂದೆಲ್ಲ ಅದನ್ನ ಉಪಯೋಗ ಮಾಡ್ಕೊಂಡು ಎಲ್ಲ ಜಾಣರಾಗ್ತಾ ಇದ್ದಾರೆ. ಅದಕ್ಕಿಂತ ಮೇಲೆ ನಾವೇನು ಮಾತಾಡೋಕ್ಕೆ ಆಗಲ್ಲ. ತುಂಬಾ ಖುಷಿ ಆಗುತ್ತೆ. ನಮ್ಮ ದಾವಣಗೆರೆ ಹೆಮ್ಮೆ ಅನ್ಸುತ್ತೆ ಅಷ್ಟೇ. ದಾವಣಗೆರೆಯಲ್ಲಿ ತಿಳಿದಿರೋ ಹಾಗೆ ಶಾಮನೂರು ಶಿವಶಂಕರಪ್ಪ ಅಂತ ಪ್ರತಿ ಒಬ್ಬರಿಗೂ ಗೊತ್ತಿರೋ ಮನುಷ್ಯನೇ. ಅದು ಅಲ್ಲದೆ ಜ್ಞಾನಕಾಶಿ ಮತ್ತು ಕೋವಿಡ್ ಟೈಮಲ್ಲಿ ಸಾವಿರಾರು ಜನಕ್ಕೆ 5 ಕೋಟಿ ರೂಪಾಯಿ ಲಸಿಕೆ ಹಾಕಿಸಿ ನಮ್ಮ ದಾವಣಗೆರೆ ಜನರನ್ನೇ ಕಾಪಾಡಿರುವ ದೇವತಾ ಮನುಷ್ಯ ಅಂದರೂ ತಪ್ಪಾಗಲಾರದು. ಈ ವಾರ್ಡ್ನಿಂದ ಲಿಂಗರಾಜಣ್ಣರು, ಆಮೇಲೆ ಎಲ್ಲ ನಮ್ಮ ವಾರ್ಡಿನ ನಾಗರಿಕರು ಈ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅವರ ಆತ್ಮಕ್ಕೆ ಶುಭವಾಗಲಿ ಅಂತ ಶ್ರದ್ಧಾಂಜಲಿ ಕಾರ್ಯಕ್ರಮ ಇರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಾನು ಡೆಂಟಲ್ ಡಾಕ್ಟ್ರು. ಅದು ಶಿವಶಂಕರಪ್ಪಾಜಿಯವರು ನನಗೆ ಫಸ್ಟ್ ಫ್ರೀ ಸೀಟ್ ಕೊಟ್ಟು BDS MDS ಎಲ್ಲ ಮಾಡಿದರು. ನಾನು ಡೊನೇಷನ್ ಕಟ್ಟಕ್ಕಾಗಲ್ಲ ಅಂತ ನಮ್ಮ ತಂದೆಯವರು ಭಾಳ ಆತ್ಮೀಯರಿದ್ದರು. ಆಗಲಿ ಆದ್ದರಿಂದ ಅವರು ಭಾಳ ಅನುಕೂಲ, ಇದೇ ರೀತಿ ಎಲ್ಲರಿಗೂ ಭಾಳ ಅನುಕೂಲ ಮಾಡಿದ್ದಾರೆ. ಅವ್ರು ಇನ್ನೂ ಸರಿ ದೇವರು ಒಳ್ಳೆಯದು ಹುಟ್ಟು ಬರಲಿ ಅಂತಂದು ಎಲ್ಲರಿಗೂ ವಂದನೆ ಪಾಲಿಸೋಣ. ಗೌರವ ಬಂಧು ಮಿತ್ರರಿಗೆ ನನ್ನ ಸಂಜೆಯ ಪ್ರಣಾಮ. ಇಂದು ತುಂಬ ದುಃಖದ ವಿಷಯ ಇದು. ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪಾಜಿಯವರಿಗೆ ಆತ್ಮಗೆ ಶಾಂತಿ ಸಿಗಲಿ ಅಂತಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಬೇಡಿಕೊಳ್ಳುತ್ತೇನೆ ಭಗವಂತನಲ್ಲಿ. 42ನೇ ವಾರ್ಡಿನ ಎಲ್ಲ ನಾಗರಿಕರು ಸೇರಿ ಸಿದ್ದಿರಪ್ಪ ಬಡಾವಣೆ ಹಾಗೂ ಕುವೆಂಪು ನಗರ ಎಲ್ಲ ನಾಗರಿಕರು ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಪ್ಪಾಜಿಯವರು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದ್ರು. ಅದೇ ಥರನೇ ಎಲ್ಲರೂ ಅವರ ಭಾವನೆಗಳು ಮತ್ತು ಕೊಡುಗೆ, ದಾನ ಧರ್ಮ ಎಲ್ಲ ತೊಟ್ಟು ಇದ್ದಂಥರೆಲ್ಲ
ಅದೇ ಥರನೇ ಅವರ ವ್ಯಕ್ತಿತ್ವನ ಅಳವಡಿಸ್ಕೊಂಡು ಅದೇ ಥರನೇ ಇದು ಮಾಡಿ ಅಂತೇಳಿ ಕೇಳ್ಕೊಳ್ತಾ ಎಲ್ಲ ಸಿದ್ದರಾಮ ಬಡಾವಣೆ ನಾಗರಿಕರಿಗೆ ವಂದನೆಗಳನ್ನು ಹೇಳ್ತೀನಿ. ಕಟ್ಟಕ್ಕೆ ಅವರೇ ಕಾರಣ. ಇದು ಮುನ್ಸಿಪಾಲಿಟಿ ಜಾಗ. ಸಾಹೇಬರು ಅವಾಗಿನ ದುರ್ಗದಲ್ಲಿ DC ಆಫೀಸ್ ಇತ್ತು. ನಾವು 97ರಿಂದ ಟ್ರೈ ಮಾಡಿದ್ವಿ. ಇದನ್ನು ಕೊಟ್ಟರು ನಮಗೆ ಎಲ್ಲ ದುಡ್ಡಿನ ಸಹಕಾರ ಎಲ್ಲ ಕೊಟ್ಟು ಅವರೇ ಅಧ್ಯಕ್ಷರು. ಹಾಗೆ ಇದೊಂದು ಒಳ್ಳೆಯ ಕೆಲಸ ನಮ್ಮ ಬಡಾವಣೆಗೆ ಎಲ್ಲೂ ಇರ್ತಿಲ್ಲ. ಒಳ್ಳೆ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ. ಈಗ ಆ ದೇವಸ್ಥಾನಕ್ಕೂ ಮಲೆನಾಡ್ತಾ ಹೋಗಿದ್ವಿ ನಾವು, ಗೀತಕರು ಬಸಮ್ಮರೆಲ್ಲ ಹೋಗಿದ್ವಿ. ಅದನ್ನು ಬಸಮ್ಮ ನೇತೃತ್ವದಾಗೆ ಅದನ್ನು ಕೈಗೆ ಎತ್ಕೊಂತೀವಿ. ಮೂಕಾಂಬಿಕಾ ದೇವಸ್ಥಾನವನ್ನು ನಾವು ಮಾಡ್ಕೊಂಡು ಮಲೆನಾಡು ಹೇಳ್ಯಾರೆ. ಇದು ಈ ಥರ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ನಮ್ಮ ವಾರ್ಡ್ ಜನಕ್ಕೆ ಅನುಕೂಲ ಆಗಿದೆ ಅಂತ ನಾವು ಕೇಳ್ತೀವಿ. ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪರಮ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯವಾಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ.
ಕೃಷ್ಣ